ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತಾ ಇದ್ದೀನಿ. ಏನಂತ ಹೇಳಿದರೆ ನಾವು ಇವತ್ತು ಹೊಸ ರೆಸಿಪಿ ಜೊತೆ ಬಂದಿದ್ದೇವೆ. ಯಾಕೆ ಗೊತ್ತುಂಟಾ? ಒಂದು ಸೈಡಲ್ಲಿ ಮಳೆ ಜೋರು ಬರ್ದುಂಟು. ಮಳೆ ಬಂದರೆ ಏನು ಹೇಳಬೇಕಂತ ನನಗೆ ಏನಾದರೂ ಬಿಸಿ ಬಿಸಿ ತಿನ್ನಬೇಕಂತ ಅನಿಸೋದಿಲ್ಲ. ನಮ್ಗೆ ಯಾಕೆ ಟೆನ್ಷನ್? ನಮ್ಮ ಮನೇಲೆ ಕುಕ್ಕಿದ್ದಾರೆ, ಸೊ ನಮಗೆಲ್ಲ ಅದಕ್ಕೆ ಟೆನ್ಷನ್ ಇಲ್ಲ. ಹಾಗಾಗಿ ನಾವೆಲ್ಲರೂ ಹೇಳಿದ್ವಿ ಮಳೆ ಬರ್ತಿದೆ, ಸೊ ನಮಗೆ ಗೋಬಿ ಮಂಚೂರಿ ತಿನ್ನಬೇಕಂತ ಅನಿಸ್ತಾ ಉಂಟು ಅಂತ. ಅದಕ್ಕೆ ಮಾವು ಫೈನಲಿ ಒಪ್ಪಿದ್ದಾರೆ ಗೋಬಿ ಮಂಚೂರಿ ಮಾಡಲಿಕ್ಕೆ. ಹಾಗೆ ಮಾವು ಅದರ ಜೊತೆಗೆ ಗೋಬಿ ಮಂಚೂರಿ ಜೊತೆಗೆ ಅಮೇರಿಕನ್ ಚಾಪ್ಸಿಂಗ್ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅವ್ರು ಹೇಗೆ ಅದಕ್ಕೆಲ್ಲ ಏನೆಲ್ಲ ಹಾಕ್ತಾರೆ ರೆಸಿಪಿ ಬಗ್ಗೆ ಈ ವ್ಲಾಗಲ್ಲಿ ಹೇಳ್ತೇನೆ, ಓಕೆನಾ? ಗೋಬಿಗೆ ಡೆಕೋರೇಷನಿಗೆ ಲಾಸ್ಟಿಗೆ ಆಗುವಾಗ ಡೆಕೋರೇಷನ್ ಮಾಡಲಿಕ್ಕೆ ಕಟ್ ಮಾಡ್ತಿರೋದು. ಸಪೂರದಲ್ಲಿ ಬರಬೇಕಾಯ್ತಾ, ಸಪೂರ ಆಗಬೇಕಾಯ್ತಾ, ಕಟ್ ಮಾಡಬೇಕು. ಇದು ಡೆಕೋರೇಷನಿಗೆ ಎಂಡೆಲ್ಲ ಆದಮೇಲೆ ಹಾಕಬೇಕು. ಇದು ಸಹ ಗೋಬಿಗೆ ಡೆಕೋರೇಷನಿಗೆ ಕೂಡ ಸಪೂರದಲ್ಲಿ ಕಟ್ ಮಾಡಬೇಕು. ನೋಡಿ ಹೀಗೆ ಆಗಬೇಕು. ಕ್ಯಾರೆಟ್ ಮತ್ತು ಕ್ಯಾಬೇಜ್ ಸಪೂರದಲ್ಲಿ ಕಟ್ ಮಾಡಿದ್ದಾರೆ. ಒಂದು ಪಾತ್ರೆಗೆ ಮೈದಾವನ್ನು ಆ್ಯಡ್ ಮಾಡಬೇಕು. ಆದಮೇಲೆ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದಾರೆ. ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಬೇಕು. ಆದಮೇಲೆ ಸ್ವಲ್ಪ ವಾಟರನ್ನು ಆ್ಯಡ್ ಮಾಡಬೇಕು. ಅದು ಗೊತ್ತಾಗ್ತದೆ ಅದಕ್ಕೆ ಎಷ್ಟು ಬೇಕಷ್ಟು ವಾಟರನ್ನು ಹಾಕಬೇಕು. ನೋಡಿ ಮಿಕ್ಸ್ ಮಾಡಬೇಕು ಎಲ್ಲ ಫ್ಲವರನ್ನು. ಮತ್ತು ಆಗ ಕಾರ್ನ್ಫ್ಲೋರ್ ಮತ್ತು ಮೈದಾ ಹಿಟ್ಟು ಎಲ್ಲ ಮಾಡಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡಬೇಕು. ನೋಡಿ ಹೀಗೆ ಆಯಿತು. ಆದಮೇಲೆ ಇದು ಸೈಡಲ್ಲಿ ಎಲ್ಲನೂ ಕಟ್ ಮಾಡಿ ಇಟ್ಟಿದ್ದಾರೆ. ಇಷ್ಟನ್ನು ಗೋಬಿ ಮಂಚೂರಿಗೆ ಬೇಕಾದದನ್ನು. ಇದು ಕ್ಯಾಪ್ಸಿಕಮ್, ಈರುಳ್ಳಿ, ಆದಮೇಲೆ ಮೆಣಸಿನಕಾಯಿ, ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಮಿಕ್ಸ್ ಉಂಟು ಇದರಲ್ಲಿ. ಮೇಲೆ ಕಟ್ ಮಾಡಿದಂತಹ ಫ್ಲವರನ್ನು ಇದಕ್ಕೆ ಹಾಕಬೇಕು. ಆದಮೇಲೆ ಸ್ವಲ್ಪ ತಿರುಗಿಸ್ಬೇಕು. ಅದು ಕಡಾಯಿಯಲ್ಲಿ ಎಣ್ಣೆಯನ್ನು ಹಾಕ್ತಾ ಇದ್ದಾರೆ. ಬಿಸಿ ಆಗಬೇಕು ಸ್ವಲ್ಪ ಎಣ್ಣೆ. ಒಂದು ಸೈಡ್ ಎಣ್ಣೆ ಇದು ಬಿಸಿ ಆಗ್ತಾ ಉಂಟು. ಇನ್ನೊಂದು ಸೈಡ್ ಗೋಬಿಗೆ ಬೇಕಾದದ್ದು ಗ್ರೇವಿ ಮಾಡಬೇಕು. ಹಾಗಾಗಿ ಗ್ರೇವಿಗೆ ರೆಡಿ ಆಗ್ತಾ ಉಂಟು. ಗ್ರೇವಿ ಮಾಡಲಿಕ್ಕೆ ಈಗ ಎಣ್ಣೆಯನ್ನು ಆ್ಯಡ್ ಮಾಡ್ತಾ ಇದ್ದಾರೆ, ಸನ್ಫ್ಲವರ್. ಆದಮೇಲೆ ಕಟ್ ಮಾಡಿದಂತಹ ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು. ಆದಮೇಲೆ ಕಟ್ ಮಾಡಿದಂತಹ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಬೇಕು. ನೋಡಿ ಈಗ ಫ್ಲವರ್ ಎಣ್ಣೆಯಲ್ಲಿ ಬೇಯ್ತಾ ಉಂಟು. ನೋಡಿ ಅದು ಫ್ರೈ ಆಗಬೇಕು ಸ್ವಲ್ಪ. ಆಮೇಲೆ ಇದಕ್ಕೆ ಕ್ಯಾಪ್ಸಿಕನ್, ಈರುಳ್ಳಿ, ಮೆಣಸು ಎಲ್ಲ ಆ್ಯಡ್ ಮಾಡಿದ್ದೇವೆ. ಆದಮೇಲೆ ಗ್ರೀನ್ ಚಿಲ್ಲೀಸ್ ಹಾಕಿದ್ವಿ. ಆದಮೇಲೆ ರೆಡ್ ಚಿಲ್ಲಿ, ಸೋಯಾ ಸಾಸ್ ಎಲ್ಲದನ್ನು ಮಿಕ್ಸ್ ಮಾಡಬೇಕು. ಆದಮೇಲೆ ಇದಕ್ಕೆ ಬ್ಯಾಡಿಗೆ ಮೆಣಸಿನ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡಬೇಕು. ನೋಡಿ ಒಳ್ಳೆ ರೆಡ್ ಕಲರಿಗೆ ಬರ್ತಾ ಉಂಟು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ವಾಟರನ್ನು ಆ್ಯಡ್ ಮಾಡಬೇಕು. ನೋಡಿ ರೋಸ್ಟ್ ಆಗ್ತಾ ಉಂಟು. ನೋಡಿ ಟೊಮೆಟೊ ಸಾಸ್ ಬದಲು ಸಕ್ಕರೆಯನ್ನು ಆ್ಯಡ್ ಮಾಡ್ತಿದ್ದಾರೆ, ಯಾಕಂದರೆ ಅದು ಸ್ವಲ್ಪ ಖಾಲಿ ಆಗಿರೋದಕ್ಕೆ. ಇದನ್ನು ಸಕ್ಕರೆಯನ್ನು ಸಹ ಹಾಕ್ಬೋದು. ಅದನ್ನೀಗ ಮಿಕ್ಸ್ ಮಾಡಬೇಕು. ಗ್ರೇವಿ ರೆಡಿ. ಇದು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಗೋಬಿ ರೆಡಿ ಆಗಿದೆ. ಆಗ ಡೆಕೋರೇಷನ್ ತೆಗೆದಿಟ್ಟ ಕ್ಯಾರೆಟ್ ಮತ್ತು ಕ್ಯಾಬೇಜನ್ನು ಅದರ ಮೇಲೆ ಡೆಕೋರೇಷನ್ ಮಾಡಲಿಕ್ಕೆ ಹಾಕಬೇಕು. ಮೇಲೆ ಕುಕ್ ಮಾಡಿದ್ದೀವ್ರಿ ನಮ್ಮದು ಕುಕ್. ನೋಡಿ ಗೋಬಿ ರೆಡಿ ಆಗಿದೆ. ನೀವು ಕೂಡ ಟ್ರೈ ಮಾಡಿ. ವಾವ್, ಸೂಪರ್ ಆಗಿದೆ, ಕ್ರಿಸ್ಪಿ ಆಗಿದೆ, ಟೇಸ್ಟ್ ಆಗಿದೆ, ಸೂಪರ್. ನೀವು ಕೂಡ ಟ್ರೈ ಮಾಡಿ.